ನಿನಗೆ ಪದವಿ ಕೊಡಿಸಲಿಕ್ಕೆ ಸಾರ್ಥಕವಾಯಿತು ಕಣ. ತಾಯಿ ಸಮನಾದ ನಿನ್ನ ಅತ್ತಿಗೆಯನ್ನು ಅಂದಿ ಎಂದು ಕರೆಯುವ ನಿನ್ನ ಉದ್ಘಾಟತನಕ್ಕೆ ನಾನು ಏನೆಂದು ಹೇಳಲಿ? ನನ್ನ ಕಷ್ಟ ಅರ್ಥ ಮಾಡ್ಕೊಳಕ್ಕೆ ಈ ಮನೆಯಲ್ಲಿ ನೀವಾದ್ರೂ ಇದ್ದೀರಲ್ಲ ಬಾವ. ನೋಡಿ ಮಾವ, ಇನ್ನು ಇರಿ ಮಾವ, ಇವ್ರ ಕಥೆನೆಲ್ಲ ಹೇಳ್ತೀನಿ ಮಾವ. ನೋಡಿ ಮಾವ, ಅಣ್ಣ ತಂಗಿಯರ ಮಧ್ಯೆ ಅನೈತಿಕ ಸಂಬಂಧ ಕಟ್ಟಿ ಮಾತನಾಡ್ತಾ ಇದ್ದಾನೆ. ನಮ್ಮ ಅಣ್ಣ ನನ್ನ ನೋಡ್ಬೇಕು ಅಂತ ಮನೆಗೆ ಬಂದಿದ್ರು, ತಪ್ಪ? ನೀವೇ ಹೇಳಿ ಮಾವ. ಅಷ್ಟಕ್ಕೆ ನಮ್ಮಿಬ್ಬರ ಮಧ್ಯೆ ಅನೈತಿಕ ಸಂಬಂಧ ಕಟ್ತಾ ಇದ್ದಾನೆ ಇವನು. ಅಣ್ಣ, ಅದು ಅದು ಹಾಗಲ್ಲಣ್ಣ. ಸಮಾಧಾನ ಮಾಡಕ ಸ್ವಪ್ನ, ನಾನು ಅವನಿಗೆ ಬುದ್ಧಿ ಮಾತನಾಡುತ್ತೇನೆ. ಆದರೆ ನೀವು ಯಾವ ವಿಚಾರಕ್ಕಾಗಿ ಜಗಳ ಆಡುತ್ತೀರಿ ಎಂದು ನಾನು ತಿಳಿದುಕೊಳ್ಳಬಹುದೇ? ನೋಡಿ ಮಾವ, ನನ್ನನ್ನ ನೋಡ್ಬೇಕು ಅಂತ ನಮ್ಮ ಅಣ್ಣ ಮನೆಗೆ ಬಂದಿದ್ರು. ಅಷ್ಟಕ್ಕೆ ಈ ಚಂದ್ರ ಇಲ್ಲ ಸಲ್ಲದ ಕತೆ ಕಟ್ಟಿ ನಮ್ಮಿಬ್ಬರ ಮೇಲೆ ಅನೈತಿಕ ಸಂಬಂಧದ ಹೊರ ಹೊರಿಸಿ ರೀತಿ ಮಾತನಾಡ್ತಾ ಇದ್ದಾನೆ ಮಾವ. ಅಣ್ಣ, ಅದು ಅದು ಹಾಗಲ್ಲ. ನಾನು ಕಣ್ಣಾರೆ ಕಾಣಲಿಲ್ಲವೇ, ಕಿವಿಯಾರೆ ಕೇಳಲಿಲ್ಲವೇ ನಿನ್ನ ಅವಿವೇಕತನವನ್ನು? ತಂದೆ ತಾಯಿಗಳಿಲ್ಲದ ತಬ್ಬಲಿಗಳೆಂದು ಅಕ್ಕರೆಯಿಂದ ಸಾಕಿ ಸಲಹದ್ದಕ್ಕೆ ಅತ್ತಿಗೆಯ ಮೇಲೆ ಅಪವಾದ ಹೊರಿಸುವಷ್ಟು ದೊಡ್ಡವನಾದೆಯಾ? ಸ್ವಪ್ನ, ನೀನು ಒಳಗಡೆ ಹೋಗಮ್ಮ. ನಾನು ಅವನಿಗೆ ಬುದ್ಧಿ ಮಾತನ್ನು ಹೇಳುತ್ತೇನೆ. ಇನ್ನೆಂದು ಈ ರೀತಿ ಮಾತನಾಡದಂತೆ ಅವನಿಗೆ ಬುದ್ಧಿ ಮಾತನಾಡುತ್ತೇನೆ. ಆದರೆ ರವಿಗೆ ಈ ವಿಚಾರ ತಿಳಿಸಬೇಡಮ್ಮ. ನೀವ್ ಹೇಳ್ತಿದ್ದೀರಾ ಅಂತ ಒಳಗೆ ಹೋಗ್ತಿದ್ದೀನಿ. ಪಾರು ಈ ರೀತಿಯಾಗಿ ನಡ್ಕೊಳ್ಳೋದು ತಪ್ಪಲ್ವೇನೋ? ಈ ರೀತಿ ಮಾಡೋದು ಬುದ್ಧಿ ಆದ್ರೂ ನಿನಗೆ ಯಾಕೋ ಬಂತು? ಏನ್ ನಡೀತು ಅಂತ ಹೇಳು. ಹತ್ತಿಗೆ ಎಂದರೆ ತಾಯಿಯ ಸಮಾನ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅಮ್ಮನ ವಾತ್ಸಲ್ಯವನ್ನು ದಾರಿ ಏರದ ನಿಮ್ಮನ್ನು ನಾನು ಗೌರವಿಸುತ್ತಿಲ್ಲವೇ, ಪೂಜಿಸುತ್ತಿಲ್ಲವೇ? ಆದರೆ ಇವಳು ಹತ್ತಿಗೆಯಲ್ಲ, ಹತ್ತಿಗೆ ರೂಪದಲ್ಲಿ ನಮ್ಮ ಮನೆ ಹೊಕ್ಕಿರುವ ಮಹಾಮಾರಿ ಅವಳು. ಮುಚ್ಚಬಾಯಿ, ಹಂದಿ ಅಂತೆ ಹಂದಿ. ಯಾರ ಈ ರೀತಿ ಹೇಳಿಕೊಟ್ಟಿದ್ದೆ ನನಗೆ? ಅವಳೇನಾದರೂ ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳಲು ಅವಳ ಗಂಡನಿದ್ದಾನೆ. ಅದಕ್ಕೂ ಮೀರಿದಾಗ ನಾವಿದ್ದೀವಿ. ಅದನ್ನು ಬಿಟ್ಟು ಅವಳನ್ನು ಖಂಡಿಸುವ ಅಧಿಕಾರ ನಿನಗೆ ಯಾರ ಕೊಟ್ಟಿದ್ದು? ರವಿಗೆ ಈ ವಿಷಯ ತಿಳಿದರೆ ಅವನು ಎಷ್ಟು ಬೇಜಾರು ಮಾಡಿಕೊಳ್ತಾನೆ, ನೀನೇ ಹೇಳು. ಅಣ್ಣ, ಅವನಿಗೆ ನೋವಾಗಬಾರದು, ನಮ್ಮ ಮನೆಯ ಬೀದಿಯ ಪಾಲಾಗಬಾರದು ಎಂದು ನಾನು ಅವಳ ತಪ್ಪನ್ನು ಖಂಡಿಸಿದ್ದು. ದೊಡ್ಡವರು ಏನೇ ಮಾಡಿದರೂ ನೋಡಿಕೊಂಡು ಸುಮ್ಮನಿರಬೇಕಾ ಹತ್ತಿಗೆ? ಚಂದ್ರ, ನೋಡಪ್ಪ, ಅವಳಿಗೆ ಎಷ್ಟೇ ಯಾವ ರೀತಿ ಮಾಡಿದ್ರು ಅವಳು ನಿಂಗೆ ಅತ್ತಿಗೆ. ನೋಡು, ಈ ಮನೆಗೋಸ್ಕರ, ಈ ಮನೆತನಕ್ಕೋಸ್ಕರ ನೀನು ಎಲ್ಲವನ್ನು ಸಹಿಸ್ಕೊಂಡು ಸುಮ್ಮನೆ ಇಟ್ಬಿಡ್ಬೇಕಪ್ಪ. ನೋಡು, ಮಾತಿಗೆ ಮಾತು ಬೆಳೆಸ್ಕೊಂಡು ಅವ್ರ ಹಿಂದೆ ಹೋದ್ರೆ ಅದರಿಂದ ತೊಂದರೆ ಅನ್ನಿಸ್ಬೇಕಾಗಿರೋದು ನಾವಪ್ಪ. ಅದಕ್ಕೋಸ್ಕರ ನಾವು ಏನೇ ಬಂದು ಅದನ್ನು ಸಹಿಸ್ಕೊಂಡಿರ್ಬೇಕಾಗಿರೋದು ನಿನ್ನ ಕರ್ತವ್ಯನಪ್ಪ. ಆಗಲಿ ಅತ್ತಿಗೆ, ಆಗಲಿ ಅತ್ತಿಗೆ. ನಿಮ್ಮ ಮನಸ್ಸನ್ನು ನಯಿಸುವಂತಹ ಕೆಲಸವನ್ನು ನಾನೆಂದಿಗೂ ಮಾಡಲಾರೆ. ಧರ್ಮರಾಯರಂತಹ ನನ್ನ ಅಣ್ಣನ ಆರೈಕೆಯಲ್ಲಿ ಬೆಳೆದವ ನಾನು. ತಿಳಿಯದೆ ಏನೇ ತಪ್ಪು ಮಾಡಿದ್ದರೂ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲಿಕ್ಕೆ ಸಿದ್ಧನಿದ್ದೇನೆ ತಾಯಿ. ಚಂದ್ರು, ಒಂದೊಂದು ಸಲ ಕಣ್ಣಿಗೆ ಕಂಡಿದ್ದಲ್ಲ ಸುಳ್ಳಾಗಬಹುದು. ಅದಕ್ಕೆ ಯಾವುದೇ ವಿಚಾರವನ್ನಾಗಲಿ ಪರೀಕ್ಷಿಸಿ ಖಚಿತಪಡಿಸಿಕೊಳ್ಳಬೇಕು. ದುಡುಕು ಮಹಾ ಕೆಡುಕು ಎನ್ನುವ ಗಾದೆಯ ಮಾತನ್ನು ನೀನು ಕೇಳಲಿಲ್ಲವೇ? ಇನ್ನು ಮುಂದೆ ಯಾವತ್ತೂ ಅವಳ ತಂಟೆಗೆ ಹೋಗಬೇಡ. ನೀನು ಕೇಸ್ ಪರೀಕ್ಷೆ ಬರೆಯುವುದರ ಬಗ್ಗೆ ಗಮನ ಕೊಡು. ಹೋಗು ರವಿ. ಸರಿ ಅಣ್ಣ, ಆಯ್ತು. ನೋಡಿ, ನಮ್ಮ ಈ ತೊಂದರೆ
ಇದೆಲ್ಲ ಯಾವಾಗ ಬಗೆಹರಿಯುತ್ತೋ ಏನಾಗುತ್ತೋ ಗೊತ್ತಿಲ್ಲ ರೀ. ನೋಡಿ, ಆದಷ್ಟು ಬೇಗ ಇದರಿಂದ ಹೊರಗಡೆ ಬಂದರೆ ಅಷ್ಟೇ ಸಾಕು. ನಮಗಂತೂ ಇದನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ರೀ.